ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ, ನಾನು ನಿಮ್ಮೆಲ್ಲರಲ್ಲೂ ಒಂದು ವಿಶೇಷವಾದ ಮಾಹಿತಿನ ಹಂಚ್ಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಇವತ್ತು ಮಾಡಿಸ್ತಾ ಇದ್ದೀನಿ. ನಾನಿವತ್ತು ಮೂಲತಃ ನೆಗಳೂರು ಅಂತಕ್ಕಂಥ ಗ್ರಾಮದಲ್ಲಿ ನಾನಿದ್ದೀನಿ. ಸೊ ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ನೆಗಳೂರು ಗ್ರಾಮ. ಸೊ ಇಲ್ಲಿ ನಮ್ಮ ಬ್ರದರ್ ಆದಂಥ ಶ್ರೀಯುತ ಕನಕ ರೆಡ್ಡಿ ಅವರ ತೋಟ ಇದು. ಸುಮಾರು 8 ಎಕರೆ ವಿಸ್ತೀರ್ಣದಲ್ಲಿದೆ ಈ ತೋಟ. ಇಲ್ಲಿ ಕಳೆದ 1.5 ವರ್ಷದ ಕೆಳಗಡೆ ನಾನು ಈ ನೆಟ್ ಸರ್ಫ್ ಪ್ರಾಡಕ್ಟನ್ನು ಇವರಿಗೆ ಬಳಸಲಿಕ್ಕೆ ನಾನು ಇವ್ರನ್ನ ಪ್ರೇರೇಪಣೆ ಮಾಡಿದೆ. ಯಾಕೆ ಹೇಳಿದ್ದು ಅಂತೇಳಿದರೆ, ಅವ್ರ ಭೂಮಿ ನಾನು ಬಂದು ನೋಡಿದಾಗ ಭೂಮಿ ತುಂಬ ಹಾರ್ಡಾಗಿತ್ತು. ಅಡಿಕೆ ಗಿಡದ ಸ್ವರೂಪವನ್ನು ಕಳ್ಕೊಂಡಿದ್ವು. ಆ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಿ, ನೀವು ಈ ರೀತಿ ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ನಿಮಗೆ ಲಾಭ ಹೆಚ್ಚಿದೆ ಅನ್ನೋಂಥ ವಿಚಾರವನ್ನು ಅವ್ರಿಗೆ ತಿಳಿಸ್ಕೊಟ್ಟೆ. ಸರಿ ಅಂತೇಳಿ ಒಂದೇ ಮಾತಿಗೆ ಅವ್ರು ನನ್ನ ಜೊತೆ ಆಯ್ತು, ನಾನು ಈ ಪ್ರಾಡಕ್ಟಲ್ಲಿ ಏನಿದೆ ಬಳಸ್ಲಿಕ್ಕೆ ನಾನು ಒಪ್ಕೊಳ್ತೀನಿ ಅನ್ನೋಂಥ ಒಂದು ಮಾತನ್ನು ಕೊಟ್ಟು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮೊದಲನೇದಾಗಿ ಈ ತೋಟಕ್ಕೆ ಭೂಮಿಯ ಫಲವತ್ತತೆ ಹೆಚ್ಚಲಿಕ್ಕೆ, ಹಾಗೆ ಭೂಮಿಯ ಒಂದು ಹಾರ್ಡ್ನೆಸ್ ಏನಿತ್ತು ಅದು ಸ್ಮೂತ್ ಆಗಲಿಕ್ಕೆ ಶೇತು ಮತ್ತು ಸ್ಟಿಮ್ ರಿಚ್ಚನ್ನು ನಾನು ಭೂಮಿ ಕೊಡಿಸ್ತಾ ಬಂದೆ. ಮೊದಲನೇದು 2 ಲೀಟ್ರಷ್ಟು ಪರ್ ಪ್ಲಾಂಟ್ ಅದನ್ನು ಕೊಡಿಸ್ತಾ ಬಂದ್ವಿ. ಅದಾದ ನಂತರ ಗಿಡಗಳಿಗೆ ಸ್ಪ್ರೇ ಕೊಡ್ತಾ ಬಂದ್ವಿ. ರ್ಯಾಪಪ್ ಇಂಟ್ಯಾಕ್ಟ್ ಬಯೋನೆಂಟಿನ್ ಅಂತಕ್ಕಂಥದ್ದು ಸ್ಪ್ರೇ ಕೊಟ್ವಿ. ಗಿಡ ಯಾವ ರೀತಿ ಚೇಂಜ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೋದು. ಗಿಡಗಳು ಯಾವ ರೀತಿ ಚೇಂಜಸ್ ಆಗಿದೆ ಅಂತಕ್ಕಂಥದ್ದು ಎರಡನೇದು. ಸೊ ಹಾಗೆ ಮೂರನೇ ವಿಚಾರ, ಮತ್ತೆ ನಾನು ಶೇತು ಸ್ಟಿಮ್ ರಿಚ್ನ ಡ್ರೆಂಚಿಂಗ್ ಕೊಡಿಸ್ತಾ ಬಂದ್ವಿ. ಈ ರೀತಿ ವರ್ಷದಲ್ಲಿ 3 ಸಾರಿ ಈ ತೋಟಕ್ಕೆ ಬಳಕೆ ಮಾಡಿದ ನಂತರ ಈ ಭೂಮಿಲಿ ಎಂಥ ಬದಲಾವಣೆ ಆಗಿದೆ ಅಂತೇಳಿದರೆ, ನಾನು ಇಲ್ಲಿಗೆ ಖುದ್ದಾಗಿ ಬಂದು ನೋಡ್ಬೇಕು ಅನ್ನೋಂಥ ಆಸೆಯಿಂದ ಇವತ್ತು ಬಂದಿದ್ದೀನಿ. ನೋಡಿ, ಹಾಗೆ ಇಲ್ಲಿ ಮುಂದೆ ಬನ್ನಿ. ಈ ಗಿಡ ಅವ್ರು ಹೇಳ್ತಾ ಇದ್ದಾರೆ, ಈ ಗಿಡ ಇದು ರೋಗ ಬಂದು ತಲೆನೇ ಪೂರ್ತಿ ಹೋಗಿತ್ತು ಅಂತ. ಸೊ ಇವತ್ತೇನಾಗಿದೆ, ಈ ಗಿಡ ವಾಪಸ್ ಬಂದಿದೆ, ವಾಪಸ್ ಚಿಗುರಿದೆ ಅಂತಕ್ಕಂಥ ಮಾತನ್ನು ಇವತ್ತು ಅವರು ಹೇಳ್ತಾ ಇದ್ದಾರೆ. ಹಾಗೆ ಪ್ರತ್ಯಕ್ಷವಾಗಿ ನನಗೆ ಆ ಗಿಡ ಮಾರ್ಕ್ ಮಾಡಿದ್ರು ಅವರು. ಆ ಮಾರ್ಕ್ ಮಾಡಿ ಹಗ್ಗ ಕಟ್ಟಿದ್ದಾರೆ ನೋಡಿ. ಇವತ್ತು ಆ ಗಿಡನ ನನಗೆ ಈ ಗಿಡ ತೋರಿಸ್ತಾ ಇದ್ದಾರೆ ಅವರು, ಈ ರೀತಿ ಆಗಿದೆ, ವಾಪಸ್ ಬಂದಿದೆ ಅಂತಕ್ಕಂಥದ್ದನ್ನು. ಹಾಗಾಗಿ ಇವತ್ತು ನಾವು ನೆಟ್ ಸರ್ಫ್ ಪ್ರಾಡಕ್ಟನ್ನು ಯಾರೆಲ್ಲ ಬಳಸ್ತಾ ಇದ್ದೀವಿ, ಯಾರೆಲ್ಲ ಬೇರೆಯವರಿಗೆ ಬಳಸಲಿಕ್ಕೆ ಹೇಳಿಕೊಡ್ತಾ ಇದ್ದೀವಿ, ಧೈರ್ಯವಾಗಿ ಯಾವುದೇ ಮುಜುಗರವಿಲ್ಲದೇ, ಯಾವುದೇ ಅನುಮಾನವಿಲ್ಲದೇ ರೈತರಿಗೆ ನಾವು ಇದನ್ನು ಹೇಳಿದ್ದಲ್ಲಿ ಒಂದು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಹಾಗೆ ರೈತನಿಗೆ ಈ ರೀತಿಯಾದಂಥ ಒಳ್ಳೆ ಒಂದು ಫಸಲಾಗ್ಬೋದು, ಇಳುವರಿ ಆಗ್ಬೋದು, ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ನಾವೆಲ್ಲರೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಹೊಸ ಯುಗಕ್ಕೆ ನಾವು ನಾಂದಿ ಹಾಡೋಂಥ ದಿನಗಳು ತುಂಬ ಹತ್ತಿರದಲ್ಲಿದೆ. ನಾವೆಲ್ಲರೂ ಜೈ ನೆಟ್ ಸರ್ಫ್ ಅನ್ನೋಂಥ ಒಂದೇ ಒಂದು ಮಾತಿನಿಂದ ಈ ನೆಟ್ ಸರ್ಫ್ ಪ್ರಾಡಕ್ಟ್ಸನ್ನು ಸಕಾಲವಾಗಿ ಸಮೃದ್ಧಿಯಾಗಿ ಎಲ್ಲರಿಗೂ ನಾವು ಪ್ರೊವೈಡ್ ಮಾಡೋದ್ರ ಮೂಲಕ ಇಲ್ಲಿ ನಾವು ಭವಿಷ್ಯವನ್ನು ನಾವು ಕಟ್ಕೊಳ್ಬೋದು. ರೈತಾಪಿ ವರ್ಗಕ್ಕೂ ಕೂಡ ಇವತ್ತು ಹತಾಶ ಭಾವನೆ ಇದೆ, ಏನಿದೆ ಒಂದು ಆಶಾಭಾವನೆಯನ್ನು ನಾವು ಮೂಡಿಸ್ಬೋದು ಅಂತ ಹೇಳ್ತಾ ಇವತ್ತು ಈ ಪ್ರಾಡಕ್ಟನ್ನು ಬಳಸಿ ಇಲ್ಲಿ ನಮ್ಮ ಜೊತೆ ಒಬ್ಬ ಯುವಕ ಇದ್ದಾನೆ. ಅವ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವ್ನ ಭವಿಷ್ಯ ಹೇಗೆ ಅವನು ಅಂದ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಅವನ ಬಾಯಿಂದನೇ ಕೇಳೋಣ. ಸರ್, ತಮ್ಮ ಹೆಸರು? ಸಾಗರ್ ಅಂತ. ಸಾಗರ್, ಯಾವ ಊರು? ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ, ನೆಗಳೂರು ಗ್ರಾಮ. ಓಕೆ, ಏನಾಗಬೇಕು ಇವರು ಕನಕರೆಡ್ಡಿ ಅವರು? ಕಾಕಾರ ಆಗ್ಬೇಕು ಸರ್. ತಾವೇನು ಓದಿದ್ದೀರಿ? ಸರ್, ನಾನು BE ಕಂಪ್ಲೀಟ್ ಆಗಿದೆ. BE ಕಂಪ್ಲೀಟ್ ಮಾಡಿದ್ದೀರಿ. ಈಗ ನಿಮ್ಮ ಮುಂದಿನ ಉದ್ದೇಶ ಏನು ಅನ್ಕೊಂಡಿದ್ದೀರಾ? ಸರ್, ಬೆಂಗಳೂರಲ್ಲೆಲ್ಲ ಜಾಬ್ ಮಾಡ್ತಾ ಇದ್ದೆ. ಬಟ್ ಬಿಫೋರ್ ಲಾಕ್ಡೌನಲ್ಲಿ ಏನು ಸಮಸ್ಯೆ ಅಂತ ಇವಾಗ ಜಗತ್ತಿಗೆ ಗೊತ್ತಾಗಿದೆ ಸರ್, ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ. ಅದನ್ನ ಬಿಟ್ಟು ಬಂದ ಮೇಲೆ ನಾನು ಇದು ನೆಟ್ ಸರ್ಫ್ ಪ್ರಾಡಕ್ಟ್ ಯೂಸ್ ಮಾಡಿರೋದು ಕನಕರೆಡ್ಡಿ ಅವರು ತೋಟ, ನಮ್ಮ ಕಾಕರ ತೋಟ ನೋಡಿಬಿಟ್ಟು ಎಲ್ಲ ಪ್ರೇರೇಪಿತನಾಗಿ ಹಿಂಗೆ ಚೆನ್ನಾಗಿದೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಸರ್. ನಾನು ನೋಡಿದೆ, ಹಿಂಗೆ ಬಿಸ್ನೆಸ್ ಪ್ಲಾನ್ ಇದೆ ನವೀನ್ ಸರ್ ಹತ್ರ ಕೇಳ ಅಂತ ಹೇಳಿದರು. ಕೇಳಿದೆ. ಆ ಯೂನಿಕ್ ಬಿಸ್ನೆಸ್ ಪ್ಲಾನ್ ಇರೋದನ್ನು ರೈತರಿಗೆ ಕೊಟ್ಟರೆ ಒಳ್ಳೇದಾಗುತ್ತಲ್ಲ ಅಂತ ಒಂದು ಉದ್ದೇಶದಿಂದ ಎಲ್ಲ ರೈತರಿಗೆ ಕೊಟ್ಟೆ ಸರ್. ಅದು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಇವಾಗ? ಸರ್, ನಾನು ಇವಾಗ ನಂದು ನೆಟ್ವರ್ಕ್ ಎಲ್ಲಿದೆ ಎಲ್ಲ ಕಡೆ ನೆಟ್ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ, ನೆಟ್ವರ್ಕ್ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇದೆ ಸರ್. ಎಲ್ಲೆಲ್ಲಿ ನೆಟ್ವರ್ಕ್ ಕಟ್ತಾ ಇದ್ದೀರಿ ಸರ್? ಹಾವೇರಿ, ಗದಗ, ಕೊಪ್ಪಳ, ಈ ಕಡೆ ನವಲ್ಗುಂದ. ಆಲ್ಮೋಸ್ಟ್ ಹೇಗೆ ಬರ್ತಾ ಇದೆ ರೆಸ್ಪಾನ್ಸ್? ಹೇಗೆ ಬರ್ತಾ ಇದೆ ರೆಸ್ಪಾನ್ಸ್ ಅಂದ್ರೆ ಇವಾಗ ನಾನು ಕೊಟ್ಟಿದ್ದು ಒಂದೇ ಟೈಮ್ ಸರ್ ಅವ್ರಿಗೆ. ಎವ್ರಿ ಮಂತ್ ನನಗೆ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಅವರು. ಅವರೇ ರೀಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ನಾನು ಕೊಡಕ್ಕೆ ಹೋದಾಗ ನೆಗೆಟಿವ್ ಮಾತಾಡಿದವರು ಇದ್ದಾರೆ, ಪಾಸಿಟಿವ್ ಮಾತಾಡಿದವರು. ನೆಗೆಟಿವ್ ಮಾತಾಡಿದ್ರೆ ಇವಾಗ ತಾವೇ ಬರ್ತಾ ಇದ್ದಾರೆ. ಓಕೆ, ಒಂದು ದೊಡ್ಡ ನೆಟ್ವರ್ಕ್ ನೆಟ್ ಸರ್ಫ್ ಇಂದ ಕಟ್ಟಬಹುದು ಅನ್ನೋದು ನಿಮಗೆ ಆಶಾಭಾವನೆ ಇದೆ. ಯುವಕರೆಲ್ಲ ಇವಾಗ ಏನು ಅಂತಿದ್ದಾರೆ ಸರ್, ಬೆಂಗಳೂರಲ್ಲಿ ಹೋದ್ರೆ ಹಿಂಗೆ ಲೈಫ್ ಲೀಡ್ ಮಾಡ್ಬೋದು ಅಂತ ಎಲ್ಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಸರ್, ನೆಟ್ವರ್ಕಲ್ಲಿ ಫ್ಯೂಚರ್ನ ಕಟ್ಕೋಬೋದು, ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾರು ಏನೇ ತಿಳ್ಕೊಳ್ಳಿ, ನೆಗೆಟಿವ್ ಪಾಯಿಂಟ್ಸ್ ಏನೇ ಹೇಳಿ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಸರ್. ಯುವಕರಿಗೆಲ್ಲ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಿ ಫ್ಯೂಚರಲ್ಲಿ ಕಂಡ್ಕೋಬೋದು ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು, ವೆರಿ ಗುಡ್, ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್ ಮಾ. ಥ್ಯಾಂಕ್ ಯು. ಹಾಗೆ ಬಳಸಿದಂಥ ಶ್ರೀಯುತ ಕನಕರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಇದನ್ನು ಬಳಸಿ ತೃಪ್ತರಾಗಿದ್ದೀರಲ್ವಾ? ತೃಪ್ತವಾಗಿದೆ ಸರ್. ಧೈರ್ಯವಾಗಿ ಹೇಳ್ಬೋದು, ಯಾರು ಬೇಕಾದ್ರೂ ಬಳಸಬಹುದು ಅಂತ. ಬಳಸಬಹುದು ಸರ್, ಬಳಸಬಹುದು. ಖಂಡಿತವಾಗಿ ಯಾರಾದರೂ ಬಳಸಬಹುದು ಸರ್. ಯಾವುದು? ನೆಟ್ ಸರ್ಫ್. ಜೈ ನೆಟ್ ಸರ್ಫ್. ಜೈ ನೆಟ್ ಸರ್ಫ್.